ಶಾಶ್ವತ ಪರಿಹಾರಕ್ಕೆ ಬಹಳ ಸಿ ಬರೇ ಕನ್ವೆನ್ಷನಲ್ ಆಗಿ ಹೋಗಿ ಹೊಡಿತೀವಿ, ಒಂದು ಬಾಲಕೋಟ್ ತರ ಹೊಡಿತೀವಿ, ಇಲ್ಲ ಉರಿ ತರ ನಾವು ಒಂದು ಅಟ್ಯಾಕ್ ಮಾಡ್ತೀವಿ ಅಂದ್ರೆ ದೋಸ್ ಆರ್ ಆಲ್ ಟೆಂಪ್ರವರಿ. ಉರಿ ಆದ್ಮೇಲೆ ಒಂದು ಅಷ್ಟೇ ತಿಂಗಳ ಕಾಲ, ಒಂದು ಕೆಲವು ತಿಂಗಳ ಕಾಲ ಸುಮ್ನಿದ್ರು, ಆಮೇಲೆ ಬಾಲಕೋಟ್ ಮಾಡಿದ್ರು. ಆ ಬಾಲಕೋಟ್ ಆದ್ಮೇಲೆ ಅದೊಂದು 6 ವರ್ಷ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತು ನಮ್ಗೆ. ಮತ್ತೆ ಅದೇ ತರ ಯಾವ್ದೋ ಸಣ್ಣ ಮಟ್ಟದಲ್ಲಿ ಒಂದೋ ಎರಡೋ ಮಾಡಿದ್ರೆ ಅದು ಶಾಶ್ವತ ಪರಿಹಾರ ಆಗಲ್ಲ. ಒಂದು ಡಿಪ್ಲೊಮ್ಯಾಟಿಕ್ ಪ್ರೆಷರ್, ಈ ಸ್ಯಾಂಕ್ಷನ್ಸ್ ಗಳು ಹೆಚ್ಚಿಗೆ ಮಾಡಬೇಕು ಅಂದ್ರೆ ಯಾವ FATF ಅಂತ ಏನ್ ಹೇಳಿದ್ವಿ, ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅಂತ ಹತ್ತತ್ರ 37-34 ದೇಶಗಳ ಒಳಗೊಂಡ ಒಂದು ಟಾಸ್ಕ್ ಫೋರ್ಸ್ ಅಲ್ಲ. ಅವ್ರು ಯಾವಾಗ ಈ FATF ಅಲ್ಲಿ ಇವ್ರನ್ನ ಗ್ರೇ ಲಿಸ್ಟ್, ಫಸ್ಟ್ ಗ್ರೇ ಲಿಸ್ಟ್ ಅಲ್ಲೇ ಇದ್ರು 2020-25 ಮತ್ತೆ 2018-21. ಯಾವಾಗ ಗ್ರೇ ಲಿಸ್ಟ್ ಅಲ್ಲಿ ಇರ್ತಾರೆ ಅವ್ರಿಗೆ ಅಂತಾರಾಷ್ಟ್ರೀಯ ಸಪೋರ್ಟ್ ಸಿಗಲ್ಲ, ಬ್ಯಾಂಕಿಂಗ್ ಸಪೋರ್ಟ್ ಸಿಗಲ್ಲ, ಇನ್ವೆಸ್ಟ್ಮೆಂಟ್ ಗಳು ಸಿಗಲ್ಲ, ಅದೊಂದು ಬಹಳ ಹೊಡೆತ ಬೀಳುತ್ತೆ. ಅದಾದ ನಂತರ ಬ್ಲಾಕ್ ಲಿಸ್ಟ್ ಅಂತ ಹಾಕ್ತಾರೆ. ಬ್ಲಾಕ್ ಲಿಸ್ಟ್ ಅಂತ ಹಾಕ್ಬಿಟ್ರೆ ಕಂಪ್ಲೀಟ್ ಸ್ಯಾಂಕ್ಷನ್ಸ್, ಏನು ಅವ್ರಿಗೆ ಸಿಗಲ್ಲ. ಸೊ ಈ ತರ ಒಂದು ನಾವು ಡಿಪ್ಲೊಮ್ಯಾಟಿಕ್ ಸೊಲ್ಯೂಷನ್ಸ್ ಗಳನ್ನ ಕಂಡಿಡಿದು ಮತ್ತೆ ಇವ್ರನ್ನ ಗ್ರೇ ಲಿಸ್ಟ್ ಅಲ್ಲಿ ಇದ್ದಿದ್ದವ್ರನ್ನ ವಾಪಸ್ ಗ್ರೇ ಲಿಸ್ಟ್ ತಂದು ಬ್ಲಾಕ್ ಲಿಸ್ಟ್ ಗೆ ಹಾಕ್ಸ್ಬೇಕು. ಅವಾಗ ಹೆಚ್ಚಿಗೆ ಸ್ಯಾಂಕ್ಷನ್ಸ್ ಏರ್ಬೇಕು. ಯಾವಾಗ ಸ್ಯಾಂಕ್ಷನ್ ಏರಿ ಯಾವಾಗ ಇವ್ರಿಗೆ ಏನೂ ಸಿಗಲ್ಲ, ದುಡ್ಡು ಸಿಗಲ್ಲ, ಈಗಾಗ್ಲೇ ಅವ್ರ ಹತ್ರ ದುಡ್ಡು ಇಲ್ಲ, ದುಡ್ಡು ಸಿಗಲ್ಲ, ವೆಪನ್ಸ್ ಗಳು ಸಿಗಲ್ಲ, ಆ ತರ ಈಗ ಇರಾನಿಗೆ ಮಾಡಿದಾರಲ್ಲ ಸ್ಯಾಂಕ್ಷನ್ಸ್ ಏರಿ, ಆ ಒಂದು ಮನೋಸ್ಥಿತಿಗೆ ತಂದು ಇವರು ಒಂದು ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ವಿಶ್ವಕ್ಕೆ ಸಾರಬೇಕು ನಾವು. ಆ ಒಂದು ಪ್ರೆಷರ್ ಬಿದ್ದು ನಾವು ಅವಾಗ ಮಿಲಿಟರಿ ಅಟ್ಯಾಕ್ಸ್ ಗಳು ಮಾಡ್ಕೊಂಡು ಸ್ಟೇಜ್ ಬೈ ಸ್ಟೇಜ್ ಬಂದ್ರೆ ಎಲ್ಲೋ ಒಂದ್ ಕಡೆ ವಿ ವಿಲ್ ಸಿ ದಟ್ ಪಾಕಿಸ್ತಾನ ಒಂದು ಹಂತಕ್ಕೆ ನೆಲಸಮ ಆಗುತ್ತೆ. ಈ ವಾರ್ ಅಂತ ಮಾಡ್ಬಿಟ್ರೆ ನಾಳೆ ಬೆಳಿಗ್ಗೆ ಎದ್ಬಿಟ್ಟು ಮೋದಿ ಅವರಿಲ್ಲ ವಾರ ಮಾಡ್ತೀವಿ ಅಂದ್ರೆ, ವಾರ ಅನ್ನೋದು ಯಾವತ್ತಿದ್ರು ಒಂದೇ ದಿವಸದಲ್ಲ, ಅದು ವರ್ಷಾನುಗಟ್ಲೆ. ನೋಡಿರ್ಬೋದು ಉಕ್ರೇನ್ ರಷ್ಯಾ ವಾರ, ಈ ಸಣ್ಣ ಗಾಜಾ ಮೇಲೆ ಇಸ್ರೇಲ್ ಪಡೆದಾಡ್ತಿರುವಂತ ವಾರ, ಇದೆಲ್ಲ ಒಂದೇ ದಿವಸದಲ್ಲಿ ಆಗುವಂತದಲ್ಲ, ಇದೆಲ್ಲ ವರ್ಷಗಳ ಕಾಲ ಎಳ್ಕೊಂಡು ಹೋಗ್ತಿತ್ತು ವಾರ. ಸೊ ಅದರಲ್ಲಿ ಏನಂದ್ರೆ ಈ ಮಿಲಿಟರಿ ಇಂಡಸ್ಟ್ರೀಸ್ ಅವ್ರದ್ದು ಬಹಳ ಭಾಗಿಯಾಗ್ತಾರೆ. ಅವ್ರು ವೆಪನ್ಸ್ ಮಾರಕ್ಕೆ, ಇವ್ರಿಗೆ ವೆಪನ್ಸ್ ಕೊಡಕ್ಕೆ, ಆ ತರ ಒಂದು ಈ ವಾರ್ ಪ್ರಚೋದನೆ ಮಾಡ್ತಾನೆ ಇರ್ತಾರೆ. ಸೊ ವಾರ್ ಅನ್ನೋದು ಯಾವತ್ತು ಮುಗಿಯುವಂತ ಒಂದು ಸೊಲ್ಯೂಷನ್ ಅಲ್ಲ. ವಾರ್ ಇಸ್ ಒನ್ ಆಫ್ ದಿ ಸೊಲ್ಯೂಷನ್. ಬಟ್ ಅದಕ್ಕೆ ಮುಂಚೆ ಈ ಡಿಪ್ಲೊಮ್ಯಾಟಿಕ್ ಪ್ರೆಷರ್, ಇವತ್ತು ಈ ಇಂಡಸ್ ಸಿಂಧ್ ನದಿ ಹಂಚಿಕೆಯಲ್ಲಿ ನಾವು ಒಂದು ಪಾಸ್ ಅಂದ್ರೆ ಅದನ್ನ ಸ್ಟಾಪ್ ಮಾಡ್ತೀವಿ ಟೆಂಪ್ರವರಿ ಅಂತ ಹೇಳಿದ್ರು. ಸೊ ಆ ಟೆಂಪ್ರವರಿ ಸ್ಟಾಪ್ ಮಾಡಿದ್ರೆ ಅಲ್ಲಿ ಒಂದು ದೊಡ್ಡ ಹೊಡೆತ. ಯಾಕಂದ್ರೆ 80% ನೀರು ಅದರಲ್ಲಿ ಯೂಸ್ ಮಾಡ್ತಿರೋದೇ ಪಾಕಿಸ್ತಾನ ನಮ್ಗಿಂತ. ಹತ್ತತ್ರ 27 ಕೋಟಿ ಜನಸಂಖ್ಯೆಯಲ್ಲಿ ಅಲ್ಲಿರೋ 80% ಹತ್ತತ್ರ 17-18 ಕೋಟಿ ಜನಸಂಖ್ಯೆ ಪಾಕಿಸ್ತಾನದಲ್ಲೇ ಇದ್ದಾರೆ. ನೀರು ಕುಡಿಯೋರು, ಅಗ್ರಿಕಲ್ಚರ್ ಯೂಸ್ ಮಾಡೋರು, ಫಾರ್ಮಿಂಗ್, ಇದು ಎಲೆಕ್ಟ್ರಿಸಿಟಿ ಯೂಸ್ ಮಾಡೋರು. ಅಗ್ರಿಕಲ್ಚರ್ ಅವ್ರ ಮೇನ್ ಸೋರ್ಸ್ ಆಫ್ ಇನ್ಕಮ್. ಅವ್ರಿಗೆ ನೀರಿಲ್ಲ ಅಂದ್ರೆ ಎಕನಾಮಿಕಲಿ ಬಹಳನೇ ಕಷ್ಟ. ಬಟ್ ಇದೆಲ್ಲ ಒಂದೇ ದಿವಸದಲ್ಲಿ ಆಗುವಂತದಲ್ಲ. ಯಾಕಂದ್ರೆ ಹೋಗ್ತಾ ಇರೋ ನೀರ್ನ ತಕ್ಷಣ ನಿಲ್ಸಕ್ ನಾವು ಅಷ್ಟೊಂದು ಡ್ಯಾಮ್ಗಳೇನು ಕಟ್ಕೊಂಡಿಲ್ಲ, ಇಲ್ಲ ಬ್ಯಾರೇಜ್ಗಳು ಕಟ್ಕೊಂಡಿಲ್ಲ, ಇಲ್ಲ ನಾವು ಈ ಕಡೆ ಎಲ್ಲ ನೀರ್ ತಿರ್ಗಿಸ್ಬಿಡ್ತೀವಿ. ಅಫ್ಕೋರ್ಸ್ ಒಂದು ಸಣ್ಣ ಮಟ್ಟದಲ್ಲಿ ಹಂತವಾಗಿ ಏಟ್ ಕೊಟ್ಕೊಂಡು ಹೋಗ್ಬೋದು ಅವ್ರಿಗೆ.